ಈಗ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು 1971ರಲ್ಲಿ ಮೊದಲನೇ ಸೆನ್ಸಸ್ ಆಗಿದ್ದು ನಮ್ಮ ದೇಶದಲ್ಲಿ. ಅವತ್ತು ನಮ್ಮ ದೇಶದ ಜನಸಂಖ್ಯೆ ಇದ್ದಿದ್ದು 50 ಕೋಟಿ. ಈಗ ಅದರ 3 ಪಟ್ಟು ದುಪ್ಪಟ್ಟಾಗಿದೆ. 3 ಪಟ್ಟು ಹೆಚ್ಚು ಕಮ್ಮಿ 140 ಕೋಟಿಯಷ್ಟು ಜನಸಂಖ್ಯೆ ಇರ್ತಕ್ಕಂಥ ಭಾರತ ದೇಶ. ಇಲ್ಲಿ ಕಾಂಗ್ರೆಸ್ನವರು ಹೇಳಿದಂಥ ಅಂಶಕ್ಕೆ ಗೃಹ ಸಚಿವರು ಕೂಡ ಉತ್ತರ ಕೊಟ್ಟರು. ಅದು ಇನ್ಕ್ಲೂಡಿಂಗ್ ಹೌಸ್ನಲ್ಲೂ ಕೂಡ ಒಂದು ಡಿಬೇಟ್ ಆಯಿತು, ಗಂಟುಗಟ್ಟಲೆ ಇದ್ರ ಬಗ್ಗೆ ಚರ್ಚೆನೂ ಆಯಿತು. ಈ ಟಾಪಿಕ್ ವೆರಿ ಕ್ಲಿಯರ್ ಆಗಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದೇನು, ಆತಂಕ ಸೃಷ್ಟಿ ಮಾಡ್ತಕ್ಕಂಥದ್ದು ಬೇಡ ಅಥವಾ ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದು ಬೇಡ. ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ 5 ರಾಜ್ಯಗಳೇನಿದೆ, ಅದು ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಈ 5 ರಾಜ್ಯಗಳಿಗೆ 50% ರೂಲನ್ನು ಅಪ್ಲೈ ಮಾಡ್ತೀವಿ. ಅಂದರೆ ಉದಾಹರಣೆಗೆ 543 ಲೋಕಸಭಾ ಸೀಟ್ಗಳೇನಿದೆ, ಅದರಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಮಗೆ 129 ಲೋಕಸಭಾ ಸೀಟ್ಗಳು ನಮ್ಮ ದಕ್ಷಿಣ ಭಾರತದಿಂದ ನಾವು ಪ್ರತಿನಿಧಿಸ್ತಾ ಇದ್ದೀವಿ. ಅವಕಾಶ ಇದೆ ಚುನಾವಣೆ ನಿಂತ್ಕೊಳ್ತಕ್ಕಂಥದ್ದು. ದಟ್ ಈಸ್ 23.76% ಬಗ್ಗೆ ಹೇಳೋದಾದರೆ, ಈಗ ಅವರು ಹೇಳ್ತಾ ಇರೋದೇನು, ನಮ್ಮ ಕೇಂದ್ರದ NDA ನಾಯಕರುಗಳು ಪ್ರಧಾನಮಂತ್ರಿಗಳ ಹಾದಿಯಾಗಿ ವೆರಿ ಕ್ಲಿಯರ್ಲಿ 850ಕ್ಕೆ ಅಪ್ರೇಸಲ್ ಆಗ್ತಕ್ಕಂಥ ಲೋಕಸಭಾ ಸೀಟ್ಗಳೇನಿದೆ, 129 ದಕ್ಷಿಣ ಭಾರತದಲ್ಲಿ ಅವಕಾಶ ಇರ್ತಕ್ಕಂಥ ಸೀಟ್ಗಳು 195ಕ್ಕೆ ಏರಿಕೆ ಮಾಡಿ 24%, ಅಂದರೆ ಇನ್ನೂ 0.24%, 24%ಗೆ ನಾವು ಪ್ರತಿನಿಧಿಸ್ತಕ್ಕಂಥದ್ದಕ್ಕೆ ಅವಕಾಶ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ವೆರಿ ಕ್ಲಿಯರ್ಲಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ಡಿಸ್ಕಷನ್ ನಡೆದಿದೆ. ಡಿಲಿಮಿಟೇಷನ್ನೇ ಮುಂದಿಟ್ಕೊಂಡು 33% ವುಮನ್ ರಿಸರ್ವೇಷನ್ ಬಿಲ್ಲನ್ನು ಇವತ್ತು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನ ಮನಸ್ಥಿತಿ ಏನಿದೆ. ಹೆಣ್ಣು ಮಕ್ಕಳನ್ನ ಕೇವಲ ವೋಟ್ ಬ್ಯಾಂಕ್ ಆಗಿಯೇ ಇಟ್ಕೊಳ್ಬೇಕಾ, ಅಥವಾ ಹೆಣ್ಣು ಮಕ್ಕಳ ಮೂಲಕ ಭಾರತ ದೇಶ ಮತ್ತು ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಕ್ಕಂಥದ್ದಕ್ಕೆ ಸಾಂವಿಧಾನಿಕವಾದಂಥ ಒಂದು ಬದಲಾವಣೆಯನ್ನು ತಗೊಂಡು ಬರಬೇಕಾ ಅಂತಕ್ಕಂಥದ್ದು ಕಾಂಗ್ರೆಸ್ನವರು ಆಲೋಚನೆ ಮಾಡಬೇಕಾಗಿ. ಈ ಹಿಂದೆ ಯಾವ ರೀತಿ ದುರ್ಬಲಗೊಳಿಸ್ತದೆ ರಾಜ್ಯ ಅನ್ನೋದು ಯಾವ ರೀತಿ ರೀ? ಇವಾಗ ದೇವೇಗೌಡರು ಸಾಹೇಬರು 96ರಲ್ಲಿ ಪ್ರಧಾನಮಂತ್ರಿ ಆಗಿದ್ರು. ಆಗ ಸ್ಥಳೀಯ ಚುನಾವಣೆಗಳಲ್ಲಿ 33% ವುಮನ್ ರಿಸರ್ವೇಷನ್ ಜಾರಿ ಮಾಡಿಕೊಂಡ್ರು. ಅಲ್ಲಿಯೂ ಕೂಡ ಅವತ್ತು ಅದನ್ನು ವಿರೋಧಿಸಿದಂಥದ್ದು ಇದೇ ಕಾಂಗ್ರೆಸ್ನವರೇ. ದೇವೇಗೌಡರು ಸಾಹೇಬ್ರಿಗೆ ಅವತ್ತು ನಮಗೆ ಆನ್ ದ ಫ್ಲೋರ್ ನಮಗೆ ಶಕ್ತಿ ಇರಲಿಲ್ಲ, ನಂಬರ್ಸ್ ಇರಲಿಲ್ಲ. ಅಲ್ಲಿನೂ ಕೂಡ ಅವತ್ತೇ ದೇವೇಗೌಡರು ಸಾಹೇಬ್ರು ಕಲ್ಪನೆ ಇತ್ತು, ಹೆಣ್ಣು ಮಕ್ಕಳನ್ನ ನಾವು ರಾಜಕೀಯವಾಗಿ ಸಬಲರಾಗಿ ಮಾಡಬೇಕು ಅಂತಕ್ಕಂಥದ್ದು. ವುಮನ್ ಎಂಪವರ್ಮೆಂಟ್ ಬಗ್ಗೆ ಇವತ್ತು ರಾಹುಲ್ ಗಾಂಧಿ ಅವರು ಓದಲ್ಲಿ ಬಂದಲ್ಲಿ ಎಲ್ಲ ಏನು ಚರ್ಚೆ ಮಾಡ್ತಾರೆ, 2,000 ರೂಪಾಯಿ ಕೊಟ್ಕೊಂಡೇ ನೀವು ನಿರಂತರವಾಗಿ ವುಮನ್ ಎಂಪವರ್ಮೆಂಟ್ ಮಾಡ್ಕೊಂಡು ಹೋಗ್ಬಿಡ್ತೀರಾ? ಹೆಣ್ಮಕ್ಳ ಮೂಲಕನೂ ಆಡಳಿತ ಮಾಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ರಲ್ಲಿ ತಪ್ಪೇನಿದೆ? ದೇರ್ ಶುಡ್ ಆಲ್ಸೋ ಬಿ ಪಾರ್ಟ್ ಆಫ್ ದಿ ಸಿಸ್ಟಮ್. ಆ ಮನಸ್ಥಿತಿಯನ್ನು ಇಟ್ಕೊಳ್ಬೇಕಾ? ಅಥವಾ ಇನ್ನೂ ಒಂದು ಹೇಳಿದ್ರೆ, ಹೌದಪ್ಪ ನೀವು ಡ್ರಾಫ್ಟ್ ಬಿಲ್ಲಲ್ಲಿ ಇದನ್ನು ಮೆನ್ಷನ್ ಮಾಡಿಲ್ಲ ಅಂತಕ್ಕಂಥ ಅಂಶವನ್ನು ಕೂಡ ಚರ್ಚೆ ಮಾಡಿದಂಥದ್ದು, ಅದು ಕೂಡ ನಾನು ನಿಮ್ಗೆ ಹೇಳ್ತೇನೆ. ಅದಕ್ಕೆ ಗೃಹ ಸಚಿವರು ಏನು ಹೇಳಿದ್ರು ಆನ್ ದ ಫ್ಲೋರ್ ಆಫ್ ದ ಹೌಸ್, 1 ಗಂಟೆ ಟೈಮ್ ಕೊಡಿ, 1 ಗಂಟೆ ಟೈಮ್ ಕೊಡಿ, ನಾನು ಈ ಡ್ರಾಫ್ಟ್ ಬಿಲ್ಲಲ್ಲಿ ಇದನ್ನು ಕೂಡ ಮೆನ್ಷನ್ ಮಾಡ್ಕೊಂಬರ್ತೀನಿ, ನೀವೇನು ಹೇಳ್ತಾ ಇದ್ದೀರಿ, ಏನು ಕೇಳ್ತಾ ಇದ್ದೀರಿ, ಏನು ಇರಬೇಕು ಅಂತಕ್ಕಂಥದ್ದು ಈ ಡ್ರಾಫ್ಟ್ ಬಿಲ್ಲಲ್ಲಿ ಇದನ್ನು ಕೂಡ ಮೆನ್ಷನ್ ಮಾಡ್ತೀನಿ, ಸಹಿ ಹಾಕಿ ಅಂತ ಹೇಳಿದ್ರು. ಅದಕ್ಕೂ ಕೂಡ ಈ ವಾಸ್ ಓಪನ್, ಮಾನ್ಯ ಹೋಮ್ ಮಿನಿಸ್ಟರ್. ಬಟ್ ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನ ಮನಸ್ಥಿತಿ ಏನು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.